ನೀವು ನೋಡಿದಾಗೆ ಕಳೆದ ಒಂದು ವಾರದಿಂದ ಯಲಹಂಕದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಮೊನ್ನೆ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಬರ್ತಾ ಇರ್ತಕ್ಕಂಥದ್ದು, ಮತ್ತು ಮಾಜಿ ಮುಖ್ಯಮಂತ್ರಿಗಳಂಥ ಸದಾನಂದ ಗೌಡರು ಬರ್ತಿರ್ತಕ್ಕಂಥದ್ದು, ಮತ್ತು ಸ್ವಾಮೀಜಿಗಳು ಬರ್ತಿರ್ತಕ್ಕಂಥದ್ದು, ಮತ್ತು ಈ ಭಾಗದಲ್ಲಿ ಜನಪ್ರಿಯವಾಗಿದ್ದಂಥದ್ದು ಸಚಿವರಾಗಿದ್ದ ಕೆಲಸಗಳನ್ನು ಮಾಡಿದಂಥವ್ರು ಮತ್ತು ಈ ಭಾಗದ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಕೆ. ಸುಧಾಕರ್ ಅವರು ಕೂಡ ಭಾಳ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥದ್ದು ಕೂಡ ಜವಾಬ್ದಾರಿನ ಕೂಡ ತಗೊಂಡಿದ್ದಾರೆ. ಇದೆಲ್ಲ ಕೂಡ ಪ್ರಯತ್ನದಿಂದಾಗಿ ಮತ್ತು ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ಕೂಡ ಬರ್ತೀನಿ ಅಂತೇಳಿ ನಮ್ಗೆ ಕೊಟ್ಟಿರ್ತಕ್ಕಂಥ ಇನ್ನಷ್ಟು ಹುಮ್ಮಸ್ಸನ್ನು ಕೂಡ ಇಮ್ಮಡಿಗೊಳಿಸಿದೆ ನಮಗೆಲ್ಲ ಕೂಡ. ಈ ಬಾರಿ ಕಾರ್ಯಕ್ರಮ ಯಶಸ್ವಿ ಭಾಳ ವಿಜೃಂಭಣೆಯಿಂದ ಮಾಡಲಿಕ್ಕೆ ಕಾರಣ ಕೂಡ ಈಗಾಗಲೇ ಎಲ್ಲರೂ ಕೂಡ ಹಿರಿಯರು ನಮಗೆ ಜಾಗ ಈ ಬಾರಿ ನಮಗೆ ಅಧಿಕೃತವಾಗಿ ನಮ್ಗೆ ಹಸ್ತಾಂತರ ಆಗ್ತಾ ಇದೆ ಅಂತಕ್ಕಂಥದ್ದು ಒಂದು ವಿಚಾರ. ಎರಡನೇದು ಕೂಡ ಭಾಳ ವರ್ಷಗಳ ಕಾಲ ಅಂದರೆ ಇಲ್ಲೇ ಹುಟ್ಟಿ ಕೆಂಪೇಗೌಡರು ಈ ನಾಡಿನಿಂದ ಬೆಂಗಳೂರನ್ನು ಕಟ್ಟಿದಂಥವ್ರು ಅಂತ ಇರೋದ್ರಿಂದ ಇಲ್ಲಿ ವಿಶೇಷವಾಗಿ ಮಾಡಬೇಕು ಅಂತೇಳಿ ಸಂಘದ ಎಲ್ಲರೂ ಕೂಡ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಈ ಕಾರ್ಯಕ್ರಮದ ವಿಶೇಷ ಏನಂತಂದರೆ ಮೊನ್ನೆ ಮುಖ್ಯಮಂತ್ರಿಗಳು ಅಂದರೆ ಬೆಳಗ್ಗೆ 7 ಗಂಟೆಗೆ ಕೆಂಪೇಗೌಡರಿಗಾಗಿ ನಡಿಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅದರಲ್ಲಿ ಸದಾನಂದ ಗೌಡರು ಇನಾಗ್ರೇಷನನ್ನು ಮಾಡ್ತಕ್ಕಂಥವ್ರು ಇದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು. ನಂತರ ಸ್ವಾಮೀಜಿಗಳು ಕೂಡ 9 ಗಂಟೆಗೆ ಬರ್ತಕ್ಕಂಥದ್ದು, ಇಬ್ಬರು ಸ್ವಾಮೀಜಿಗಳು ಕೂಡ ಬರ್ತಕ್ಕಂಥ, ಮುಖ್ಯಮಂತ್ರಿಗಳು ಕೂಡ ಇರ್ತಾರೆ ಕಾರ್ಯಕ್ರಮದಲ್ಲಿ. ಅವ್ರಿಗೆ ಸ್ವಾಗತ ಕೋರ್ತಕ್ಕಂಥ ಆಗಿರ್ಬೋದು. ಸುಮಾರು ಈ ರಾಜ್ಯದ ವಿಶೇಷ ಕಲಾ ತಂಡಗಳು, ಹೆಸರಾಂತ ಕಲಾ ತಂಡಗಳು ಬಂದು ನಗಾರಿಗಳನ್ನ ಬಾರಿಸ್ತಕ್ಕಂಥದ್ದು, ಮತ್ತು ಬ್ರಾಹ್ಮಣ ಸಂಘದಿಂದ ವಿವಿಧ ಅಂದರೆ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಮಂತ್ರಘೋಷಗಳನ್ನು ಹೇಳ್ತಕ್ಕಂಥದ್ದು, ಮತ್ತು ಪೂರ್ಣಕುಂಭ ಹೆಣ್ಮಕ್ಳು ಪೂರ್ಣಕುಂಭ ಸ್ವಾಗತದೊಂದಿಗೆ ಅವರು ಸ್ವಾಗತ ಮಾಡ್ತಕ್ಕಂಥದ್ದು. ವೇದಿಕೆಯಲ್ಲಿ ಕೂಡ ಸಂಘದಿಂದ ಈಗಾಗಲೇ ಹೇಳಿದಾಗೆ ಕೆಲವು ಕೂಡ ನಮಗೆ ಅನುಕೂಲಗಳಾಗಬೇಕಾಗಿದೆ ಅಂತಕ್ಕ ಮೆಮೊರಂಡಮ್ ಕೂಡ ಅಧ್ಯಕ್ಷರು ಕೊಡ್ತಕ್ಕಂಥದ್ದು ಇದ್ದಾರೆ. ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಆಗಿದೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ವರ್ಗದ ಜನ, ಎಲ್ಲ ಸಮುದಾಯದ ಜನರು, ಮುಖಂಡರುಗಳು ಇದರಲ್ಲಿ ಇರ್ತಾರೆ. ಅದರಲ್ಲೂ ಕೂಡ ಅತಿ ಹೆಚ್ಚಾಗಿ ಹೆಣ್ಮಕ್ಳುಗಳು, ವಿದ್ಯಾರ್ಥಿಗಳು, ಯುವಕರು ಕೂಡ ಇರ್ತಾರೆ. ಅದೇ ಒಂದು ಕಾರ್ಯಕ್ರಮದ ವಿಶೇಷ. ನೀವು ಅಂದ್ಕೊಂಡಿರ್ತಕ್ಕಂಥ ಹೆಚ್ಚಾಗಿ ಈ ಕಾರ್ಯಕ್ರಮ ಸಕ್ಸಸ್ ಆಗ್ತದೆ, ನೀವು ಕೂಡ ಅದನ್ನು ನೋಡ್ತೀರಾ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಮತ್ತು ಕೊನೆಯದಾಗಿ ಇಡೀ ಯಲಹಂಕ ಕ್ಷೇತ್ರದ ಮತ್ತು ಬ್ಯಾಟರಾಂಪುರ ಕ್ಷೇತ್ರದ ಎಲ್ಲರನ್ನೂ ಕೂಡ ಕೇಳ್ಕೊಳ್ತಕ್ಕಂಥದ್ದು, ಈ ಕಾರ್ಯಕ್ರಮ ನಿಮಗೋಸ್ಕರವಾಗಿ ಈ ಕಾರ್ಯಕ್ರಮಕ್ಕೆ ಬನ್ನಿ, ಈ ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ. ಕೆಂಪೇಗೌಡರಿಗಾಗಿ ನಾವು ಒಂದು ಅರ್ಧ ದಿವಸ ಫ್ರೀ ಮಾಡ್ಕೊಳ್ಳೋಣ ಅಂತಕ್ಕಂಥ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ನಾವೆಲ್ಲ ಇರ್ತೀವಿ, ನೀವು ಕೂಡ ಇರಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ನಾಡಪ್ರಭು ಕೆಂಪೇಗೌಡರಿಗೆ ಹೌದೌದೌದು ಎಲ್ಲ ಅದನ್ನು ನೋಡ್ರಿ, ಅದನ್ನು ಸಂಘ ತೀರ್ಮಾನ ಮಾಡ್ತದೆ. ನೋಡ್ರಿ, ಇಲ್ಲಿ ಮಾಡ್ತಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ. ಸರ್ಕಾರಿ ಕಾರ್ಯಕ್ರಮಕ್ಕೆ ಯಾರನ್ನೂ ಕೂಡ ಆಹ್ವಾನ ಮಾಡೋದಿಲ್ಲ. ಯಾರು ನೋಡಿದ್ದೀರಾ ನೀವು ಫೋಟೋಗಳಲ್ಲಿ? ಒಬ್ಬರೇ ಕೂತ್ಕೊಳ್ತಾರೆ, ಕಾರ್ಯಕ್ರಮ ರೂಪುರೇಷೆಗಳನ್ನ ರೂಪಿಸ್ತಾರೆ, ಅವ್ರು ಇಷ್ಟ ಬಂದಂಗೆ ತೀರ್ಮಾನ ಮಾಡ್ತಕ್ಕಂಥ ಆಗ್ತಾಯಿದೆ. ಅದು ಹೋಗ್ಬೇಕಂತಕ್ಕಂಥ ನೋಡ್ರಿ, ನಮ್ಮ ಮೂಲ ಉದ್ದೇಶ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಕ್ಕಂಥದ್ದು. ಯಾವತ್ತಾದರೂ ಯಾರೋ ಮಾಡ್ತಾವ್ರಲ್ಲಪ್ಪ, ಹಿಂಗೆಲ್ಲ ರ್ಯಾಲಿ ಮಾಡ್ತಾಯಿದ್ರಾ? ಹಿಂಗೆಲ್ಲ ಜನ ಮೊಬಲೈಸೇಷನ್ ಮಾಡ್ತಾಯಿದ್ರಾ? ಊರಿಗೆ ಹೋಗಿ ಹಳ್ಳಿಗೆ ಹೋಗಿ ಸಭೆ ಸಮಾರಂಭಗಳು ಮಾಡ್ತಿದ್ರಾ? ಎಷ್ಟು ಸಭೆಗಳು ಮಾಡಿದ್ದಾರೆ? ಎಲ್ಲೆಲ್ಲಿ ಕಾಲೋನಿಗಳಿಗೆ ಹೋಗಿದ್ದಾರೆ? ಇದೇ ನಮ್ಮ ಉದ್ದೇಶ. ಏನು ಸಕ್ಸಸ್ ಆಗಬೇಕು ಅಂತಕ್ಕಂಥದ್ದು, ಜನರಲ್ಲಿ ಅವೇರ್ನೆಸ್ ಮೂಡಿಸ್ಬೇಕು ಅಂತಕ್ಕಂಥದ್ದು. ಈಗಾಗಲೇ ನಾವು ಗೆದ್ದಿದ್ದೀವಿ. ಈಗಾಗಲೇ ನಮ್ದು ಏನಿದೆ 90% ಕೆಂಪೇಗೌಡ ಜಯಂತಿ ಯಶಸ್ವಿಯಾಗಿದೆ. ಮನೆಗಳಲ್ಲಿ, ಹಳ್ಳಿಗಳಲ್ಲಿ, ಗಲ್ಲಿಗಳಲ್ಲಿ, ರಸ್ತೆಗಳಲ್ಲಿ ಹೋಗಿ ಮಾತಾಡ್ತಕ್ಕಂಥದ್ದಾಗಿದೆಯಲ್ಲ, ಇದೇ ನಮ್ಮ ಉದ್ದೇಶ ಇದ್ದಿದ್ದು. ಇದು ಆಗಬೇಕು, ಪ್ರಚಾರ ಆಗಬೇಕು ಅಂತಕ್ಕಂಥದ್ದು. ಅದನ್ನು ಈಗಾಗಲೇ ಮಾಡ್ತಾ ಇದ್ದೀವಿ, ಅವರು ಕೂಡ ಮಾಡ್ತಾವ್ರೆ. ಅಂದರೆ ನಾವು ಯಶಸ್ವಿ ಆಗಿದ್ದೀವಿ ಅಂತ ಅರ್ಥ. ಇಡ್ತೀರಾ ಅವತ್ತು ಸಂಘದ ಪರವಾಗಿ ಇಡ್ತೀರಿ. ಇಲ್ಲಿ ಬರೋ ವರ್ಷದೊಳಗೆ ನಿಮಗೆ ಬದಲಾವಣೆ ಏನಾಗಿದೆ ಅಂತ ನಿಮಗೂ ಗೊತ್ತಾಗುತ್ತೆ. ನಮ್ಮ ಪುಣ್ಯ ಇವತ್ತು ಡಿ.ಕೆ. ಶಿವಕುಮಾರು ಆಗಿರೋದು ಚೀಫ್ ಮಿನಿಸ್ಟ್ರು. ಅದರಿಂದ ನಾವು ಇದೇ ಬೇಡಿಕೆ ಇಡ್ತೀರಿ. ಈಗಾಗಲೇ ನಾವು ಮಾತಾಡಿದ್ದೀರಿ, ಇದಕ್ಕಿಂತ ನಮಗೆ ಒಳ್ಳೇದಾಗುತ್ತೆ ಅಂತ, ಸಂಘಕ್ಕೆ ಒಳ್ಳೇದಾಗುತ್ತೆ ಅಂತ ನಾವೆಲ್ಲ ಒಂದು ನಂಬಿಕೆ ಇಟ್ಕೊಂಡಿದ್ದೀರಿ. ಏನಿಲ್ಲ, ಕಾರ್ಯಕ್ರಮದ ದಿವಸ ಹೆಂಗೆ ಜನ ಸೇರಿಸ್ಬೇಕು, ಇಡೀ ಎಲ್ಲ ನಮ್ಮ ಯಲಹಂಕದ 4 ಹೋಬಳಿಗಳಿಂದ ಜನ ಬರೋದ್ರಿಂದ ಅವ್ರನ್ನ ಯಾವ ಥರ ಕರ್ಕೊಂಬರ್ಬೇಕು, ಎಷ್ಟು ಗಂಟೆಗೆ ಬರಬೇಕು. ಯಾಕಂದರೆ ಬೆಳಗ್ಗೆ ಅವ್ರು 7 ಗಂಟೆಗೆ ಕಾರ್ಯಕ್ರಮ ಶುರು ಆಗುತ್ತೆ. ಅವರು ಒಂದು ಸುಮಾರು 9 ಗಂಟೆಗೆ ಬರ್ಬೋದು ಮುಖ್ಯಮಂತ್ರಿಗಳು. ಅದಕ್ಕೆ ಯಾವ ಥರ ಅರೇಂಜ್ಮೆಂಟ್ ಮಾಡಬೇಕು ಅಂತೇಳಿ ನಾವೆಲ್ಲರೂ ಜವಾಬ್ದಾರಿ ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿ ತೊಗೊತಾ ಇದ್ದೀರಿ. ಸರ್, ಈಗ ಜನಗಳು ಬರ್ತಾರೆ, ಸೇರ್ತಾರೆ ಜನಗಳು 2 ಕಡೆ ಜಯಂತಿ ಇರೋದ್ರಿಂದ ಕ್ಷೇತ್ರದಲ್ಲಿ ಖಂಡಿತ ಬರ್ತಾರೆ. ಇದೇ ಒರಿಜಿನಲ್ ಅಲ್ಲ, ಇದೇ ಒರಿಜಿನಲ್. ನಮ್ಮ ಸಂಘ ಏನು ಕೃಷ್ಣಪ್ಪಣ್ಣ ಅವರು ಹಿರಿಯರು ಇದ್ದಾರೆ ಇಲ್ಲಿ, ಅವರು ಬೇರೆಯವ್ರು ಏನೋ ಹೇಳ್ಬೋದು. ಅಂದರೆ ಎಲ್ಲಿ ಸಂಘ ಇದ್ದು, ಎಲ್ಲಿ ಮೆಂಬರ್ಗಳಿರೋದು, ಎಲ್ಲಿ ನಿಜವಾದ ಕುಲ ಬಾಂಧವರಿಗೆ ಸಪೋರ್ಟ್ ಮಾಡಿರೋ
ಈ ಹಿಂದೆ ಇರುವ ಜನ ಯಾರದಂತ ಎಲ್ಲರಿಗೂ ಗೊತ್ತಿದೆ. ಹಂಗಾಗಿ ಅವ್ರದ್ದು ಕಮರ್ಷಿಯಲ್ ಇರ್ತದೆ, ನಮ್ಮದು ಮನ್ಸಾರೆ ಬರೋಂಥ ಜನ ಇರ್ತಾರೆ. ಚಂದ್ರಣ್ಣ